ವ್ಯತ್ಯಾಸ. ಯಾವಾಗ್ಲೂ ಜಗಳ ಆಡೋರ ಮಧ್ಯದಲ್ಲೇ ಇದ್ದಿದ್ರೆ ಮಗು ಸಾಮಾನ್ಯ ಎಲ್ಲರ ಹತ್ರನೂ ಜಗಳ ಆಡ್ತಾ ಇರುತ್ತೆ. ಮನೆಯಲ್ಲಿ ಅಥವಾ ಮನೆ ಅಂತಾನೆ ಆಗ್ಬೇಕಾಗಿಲ್ಲ, ಅದು ತಂದೆ ತಾಯಿ ಆಗ್ಬೇಕು ಅಂತಿಲ್ಲ, ಒಟ್ಟು ಅದರ ಸುತ್ತ ಪರಿಸರದಲ್ಲಿ ಮನೆಯ ಪಕ್ಕ ಇರ್ಬೋದು, ಆಚೆ ಇರ್ಬೋದು, ಈಚೆ ಇರ್ಬೋದು, ಇದು ಎಲ್ಲವೂ ಸೇರಿ ಅಂದ್ರೆ ಮನೆಯ ಪರಿಸರ, ಅದರ ಆಹಾರ, ಜೊತೆಗೆ ಇರುವ ಸ್ವಭಾವ ಮತ್ತು ಅದಕ್ಕೆ ಸಿಕ್ಕ ಸಂಸ್ಕಾರ, ಯಾವುದೋ ಒಂದರಲ್ಲಿ ಹೆಚ್ಚು ಕಮ್ಮಿ ಆದಾಗ್ಲೂ ಕೂಡ ನಮ್ಮ ಗುರಿ ಅನ್ನೋದು ತಲುಪುವುದಕ್ಕೆ ಬೇಕಿರುವಂತಹ ಅನುಕೂಲತೆಗಳು ಉಂಟಾಗದೆ ಅಕಸ್ಮಾತ್ ನಾವೆಲ್ಲ ತಪ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಆದ್ರೆ ನಾವು ಸಿದ್ಧಪಡಿಸಿಕೊಂಡ ಟೈಮ್ ಟೇಬಲ್ ಅಥವಾ ಆಹಾರದ ಕ್ರಮ ಇದೆಲ್ಲವೂ ಸರಿ ಇದೆ, ಆದ್ರೂ ಯಾಕೆ ಹೀಗೆ ನಮ್ಮನ್ನ ದಾರಿ ತಪ್ಪಿಸ್ತಾ ಇದೆ ಅಂತ ಕಿರಿಕಿರಿ ಆಗ್ತಾ ಇರುತ್ತೆ. ಆದ್ರೆ ಭಗವಂತನ ಸಂಕಲ್ಪವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಕೆಲವೊಂದು ಸರ್ತಿ ಇದೆಲ್ಲ ಒಂದೊಂದು ಆಟವಾಗಿರುತ್ತೆ ಅಥವಾ ಪಾಠದ ದೃಷ್ಟಿಯಿಂದ ಯೋಚನೆ ಮಾಡುವಂತದ್ದಾಗಿರುತ್ತೆ. ಒಂದು ಅಂಶವನ್ನ ಆಚಾರ್ಯರು ಗಮನ ಕೊಟ್ಟು ನಮಗೆ ವಿವರಿಸಿದ್ದು ಅಂದ್ರೆ, ಶ್ಲೋಕದಲ್ಲೇ ಕಟ್ಟೊಮ್ಲ ಲವಣಾತ್ಯುಷ್ಣ ಅನ್ನುವಲ್ಲಿ ಬರೀ ಆ ರುಚಿಯನ್ನು ಅಥವಾ ಅದರಿಂದ ಆಗೋ ಪರಿಣಾಮವನ್ನು ಅಂದ್ರೆ ಅದರ ಸ್ವರೂಪವನ್ನು ಹೇಳದೆ ಅದರ ಪರಿಣಾಮವನ್ನು ಹೇಳುವುದರ ಮೂಲಕ ಸಾತ್ವಿಕವೂ ರಾಜಸ ಅನ್ನಿಸ್ಬೋದು, ರಾಜಸವೂ ಸಾತ್ವಿಕ ಅನ್ನಿಸ್ಬೋದು. ಆದ್ರೆ ತಾಮಸಕ್ಕೆ ಹೇಳಲಿಲ್ಲ ನೋಡಿ. ಇದು ಎರಡರಲ್ಲಿ ಸ್ವಲ್ಪ ಆಚೆ ಈಚೆ ಆಗುತ್ತೆ. ಗಮನಿಸಬೇಕಾದ ಮತ್ತೊಂದು ಮುಖ್ಯ ಅಂಶ, ದುಃಖ ಶೋಕಾಮಯ ಪ್ರದಾಹ ಅನ್ನುವ ಕ್ವಾಲಿಟಿಯಿಂದಾಗಿ ಸಾತ್ವಿಕವು ಕೂಡ ಕೆಲವೊಮ್ಮೆ ರಾಜಸ ಆಗ್ಬೋದು. ಆದ್ರೆ ಒಂದು ವೇಳೆ ರಸ್ಯಾಹ ಸ್ನಿಗ್ಧಾಹ ಸ್ಥಿರಾಹ ಹೃದ್ಯಾಹ ಅಂತ ಅವನಿಗದು ಯಾವುದೇ ಈ ಮೇಲಿನ ಗುಣಗಳನ್ನು ವ್ಯತ್ಯಾಸ ಪಡಿಸ್ಲಿಲ್ಲ ಅಂದ್ರೆ ಕಟ್ವಾದಿಗಳು ಕೂಡ ರಸಾದ್ಯರ್ಥತ್ವೇನ ಅದು ಕೂಡ ಅವರಿಗೆ ರಸ್ಯವೇ ಆಗಿರುತ್ತೆ. ಅಂದ್ರೆ ಬಾಯಲ್ಲಿ ಚೆನ್ನಾಗಿ ನೀರೂರಿ ದೇಹದಲ್ಲಿ ಸ್ವಲ್ಪ ಹೊತ್ತು ಆಹಾರದ ಸ್ಥಿರತೆ ಅನ್ನೋದು ಕಾಪಾಡೋದಕ್ಕೆ ಕಾರಣವಾಗುತ್ತೆ ಅಂದ್ರೆ ಅದು ಸಾತ್ವಿಕವೇ ಆಗುತ್ತೆ ಅಂತ ಇಷ್ಟು ಬಿಡಿಸಿ ಹೇಳಿದ್ರು. ಇಲ್ಲಿಗೆ ನಾವು 3 ಮುಖದ ಆಹಾರದ ಅಂಶವನ್ನು ಕೂಡ ನೋಡಿದ ಹಾಗಾಯ್ತು. ಅದರಲ್ಲಿ ಕೊನೆಯದರಲ್ಲಿ ಯಾತಯಾಮಂ ಗತರಸಂ ಪೂತಿ ಪರಿವಿಷಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ತತ್ತಾಮಸಂ ದಾಗತಂ ಅನ್ನುವ ಮಾತಿನಲ್ಲಿ ಆಚಾರ್ಯರು ಹೆಚ್ಚು ಏನು ಅದಕ್ಕೆ ವಿವರಣೆ ಕೊಡ್ಲಿಕ್ಕೆ ಹೋಗಿಲ್ಲ, ಒಂದು ಅಂಶವನ್ನ ಹೇಳಿದ್ದಾರೆ ಅಷ್ಟೇ. ಹದಿನೇಳನೇ ಶ್ಲೋಕ ಆದ್ಮೇಲೆ ತಾತ್ಪರ್ಯದಲ್ಲಿ ಒಂದು ಸ್ವಲ್ಪ ಇದೆ. ಹೃದಯಂ ಪಶ್ಚಾನ್ ಮನೋಹಾರಿ ಪ್ರಿಯಂ ತತ್ಕಾಲ ಸೌಖ್ಯದಂ ಸುಖಂತು ದೀರ್ಘ ಸುಖದಂ ರಮ್ಯಮಭ್ಯಾಸ ಸೌಖ್ಯದಂ ಇತಿ ಶಬ್ದ ನಿರ್ಣಯ. ಎಷ್ಟು ಅದ್ಭುತ ನೋಡಿ, ಆಚಾರ್ಯರು ಒಂದು ಶಬ್ದ ನಿರ್ಣಯದ ಮಾತನ್ನ ನಿರೂಪಣೆ ಮಾಡೋದ್ರ ಮೂಲಕ ಕೆಲವೊಂದ್ಸತಿ ಏನ್ ಅನ್ಸುತ್ತೆ ನೋಡಿ, ಹೃದಯ ಅಂದ್ರೂ ಇಷ್ಟ, ಪ್ರಿಯ ಅಂದ್ರೂ ಇಷ್ಟ, ಸೌಖ್ಯ ಅಂದ್ರೂ ಇಷ್ಟ, ರಮ್ಯ ಅಂದ್ರೂ ಇಷ್ಟ, ಎಲ್ಲ ಒಂದೇ ತರ ಅನ್ನಿಸ್ತಾ ಇರುತ್ತೆ. ನಮ್ಗೆಲ್ಲ ಪರ್ಯಾಯ ಪದಗಳೇ ಕಾಣುದು. ಅದಂತೂ ನಮ್ಗೆ ಏನು ಅಂದ್ರೆ ನಮ್ಮ ಅಧ್ಯಯನದ ವ್ಯಾಪ್ತಿ ಚಿಕ್ಕದಿರುವುದ್ರಿಂದ ಎಲ್ಲ ರಿಪೀಟ್ ಅಂತ ಅನಿಸ್ತಾ ಇರುತ್ತೆ. ಇದು ಅಂತಲ್ಲ, ಗ್ರಂಥಗಳೇ ಹಾಗೆ ಅನ್ಸುದಿದೆ, ಎಲ್ಲ ಹೇಳಿ ಮುಗಿದೋಯ್ತಲ್ಲ ಇನ್ನೇನ್ ಹೇಳ್ತಾರೆ ಅಂತ. ಅಂದ್ರೆ ನಮ್ಮ ಪಾತ್ರೆಯಲ್ಲಿ ನೀರು ತುಂಬಿದ್ಮೇಲೆ ಎಕ್ಸ್ಟ್ರಾ ಹಾಕಿದ್ದೆಲ್ಲ ಚೆಲ್ಲಿ ಹೋಗುದು ಹೇಗೋ ಹಾಗೆ. ಆಚಾರ್ಯರು ಅದಕ್ಕೆ ಹೇಳಿದ್ರು, ಆ ನಂತರ ತಿಂದು ಬಹಳ ಹೊತ್ತಾದ್ಮೇಲೆ ಅಥವಾ ನೋಡಿ ಬಹಳ ಹೊತ್ತಾದ್ಮೇಲೆ, ಆಡಿ ಬಹಳ ಹೊತ್ತಾದ್ಮೇಲೆ ಮತ್ತು ಅದರ ಒಂದು ಸ್ವಾದ ಹಾಗೇ ಇದ್ರೆ, ಮನಸ್ಸಲ್ಲಿ ಅದರ ಒಂದು ಭಾವನೆ ಹಾಗೆ ಇದ್ರೆ ಅದು ಹೃದಯ. ಪ್ರಿಯ ಅಂದ್ರೆ ಆ ಕಾಲಕ್ಕೆ ತಿನ್ನುವಾಗ ಖುಷಿ ಕೊಡ್ಬೇಕು, ಎರಡೂ ಇರ್ಬೇಕು ಅಂತ. ಸುಖಂತು ದೀರ್ಘ ಸುಖದಂ, ತುಂಬಾ ದೀರ್ಘಕಾಲ ಕೊನೆಯವರೆಗೂ ಮರೀಲಿಕ್ಕೆ ಇಲ್ಲ. ಕೆಲವು ತಿಂಡಿ ಯಾವಾಗ ನೋಡಿದ್ರು ಬಾಯಲ್ಲಿ ನೀರು ಉರುತ್ತಾ ಇರುತ್ತೆ. ರಮ್ಯಂ ಅಭ್ಯಾಸ ಸೌಖ್ಯದಂ, ಇನ್ನು ಕೆಲವು ರಮ್ಯ ಅಂತ ಹೇಳುದೇನು ಅಂದ್ರೆ ಕೆಲವೊಂದು ಮೊದಲ ಆರಂಭದಲ್ಲಿ ಇಷ್ಟ ಆಗಲ್ಲ. ಇದಂತೂ ಬಹಳ ಜನಕ್ಕೆ ಅನುಭವ ಆಗಿರುತ್ತೆ. ಈ ಕೆಲವೊಮ್ಮೆ ಮದ್ದು ಕೆಲವೊಮ್ಮೆ ಹಾಗೆ ಅನ್ಸುತ್ತೆ, ಅದು
ಮೊದ್ಲು ಬೇಡ ಅನಿಸ್ತಾ ಇರುತ್ತೆ. ಆಮೇಲೆ ಅದು ಗುಣ ಆಗ್ಲಿಕ್ಕೆ ಶುರು ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾದ್ಮೇಲೆ ಅದ್ರ ಬಗ್ಗೆ ಅವ್ರಿಗೆ ಅಸಹ್ಯ ಭಾವನೆ ಹೋಗುತ್ತೆ. ಇಲ್ಲ ಅದು ತಗೊಂಡ್ರೇನೆ ನನಗೆ ಆರೋಗ್ಯ. ತಗೊಳ್ಳುವಾಗ ಒಂದ್ ಸಣ್ಣ ಕಹಿ ಆದ್ರೂ ಕೂಡ ಅದಾದ್ಮೇಲೆ ಎಷ್ಟು ಹೊತ್ತು ಫ್ರೆಶ್ ಆಗಿರುತ್ತೆ, ಎಷ್ಟು ಹೊತ್ತು ದೇಹಕ್ಕೆ ಒಂಥರ ರಿಲೀಫ್ ಅನ್ಸುತ್ತೆ ಅಂತ ಅವನಿಗೆ ಗೊತ್ತಾದಾಗ ಆ ಮದ್ದನ್ನು ಅವನ ಅನಾಯಾಸ ಎಷ್ಟು ಕಹಿ ಅನ್ಸಿದ್ರು ತಗೋತಾ ಇರ್ತಾನೆ. ಅಂದ್ರೆ ಆ ಅಭ್ಯಾಸ ಸೌಖ್ಯದ, ಅಭ್ಯಾಸದಿಂದ ಅದು ಸುಖ ಅಂತ ಅನ್ನಿಸ್ತಾ ಇರುತ್ತೆ. ಇದು ಶಬ್ದ ನಿರ್ಣಯದಲ್ಲಿ ಬಂದ ಮಾತು. ರೂಕ್ಷಂ ನೀರಸಂ ತೀಕ್ಷ್ಣಂ ಸರ್ಷಪಾದಿ. ತೀಕ್ಷ್ಣ ಅಂದ್ರೆ ಒಂಥರ ಘಾಟು. ಈ ಸರ್ಷಪ ಅಂದ್ರೆ ಸಾಸಿವೆ, ಅದು ಎಣ್ಣೆಯಲ್ಲಿ ಹಾಕಿ ಸಿಡಿದಾಗ ಒಂಥರ ಘಾಟು ಬರುತ್ತೆ. ಕೆಲವೊಮ್ಮೆ ಅದು ಫ್ರೆಶ್ ಘಾಟ ಆದಾಗ ಮೂಗ್ ಬಂದಾದಾಗ ಅನ್ಸ್ಬಿಡುತ್ತೆ. ರುಚಿಯೇ ಒಳ್ಳೆ ಒಂಥರ ಖುಷಿ ಆಗುತ್ತೆ. ಈ ಮೆಣಸು ಅಕಸ್ಮಾತ್ ಒಲೆಯಲ್ಲಿ ಹಾಕಿದಾಗ ಅದು ಸಿಡಿದು ಒಂಥರ ಘಾಟ್ ಬಿಟ್ಟತ್ತೆ. ಆ ಘಾಟನ್ನ ತೀಕ್ಷ್ಣ ಅಂತ ಹೇಳಿದ್ರೆ ತಗೊಂಡ ತಕ್ಷಣ ತಲೆಯೆಲ್ಲ ದಿಮ್ಮನಂತೆ. ಈ ಕಾಫಿ ಕೆಲವರಿಗೆ ಕುಡಿದಾಗ ಅದರ ಟೇಸ್ಟಿನ ಜೊತೆಗೆ ಅದರಲ್ಲಿ ಒಂದು ತೀಕ್ಷ್ಣತೆ ಇದೆ. ಹಾಗೆ ಅದು ತೀಕ್ಷ್ಣ. ನೀರಸ ಅಂತಂದ್ರೆ ಅದ್ರಲ್ಲಿ ಏನು ದೇಹಕ್ಕೆ ಬೇಕಾದ ಪ್ರೋಟೀನು ಅಥವಾ ಇಂಥದ್ದು ಎಂಥದ್ದು ಇರಲ್ಲ, ಆದ್ರೆ ಬಹಳ ಅವರಿಗೆ ರುಚಿ ಅಂತ ಅನಿಸ್ತಾ ಇರುತ್ತೆ. ಈಗ ತರಕಾರಿ ದೃಷ್ಟಿಯಿಂದ ಆಲೂಗಡ್ಡೆಯಲ್ಲಿ ಅಂತಹದ್ದೇನು ಇಲ್ಲ. ಅದರಲ್ಲಿ ಕಾರ್ಬೋಹೈಡ್ರೇಟ್ ಆಗ್ಲಿ ಅಥವಾ ನಾರಿನ ಅಂಶ ಆಗ್ಲಿ ಎಂತದ್ದು ಇರಲ್ಲ, ಆದ್ರೆ ಎಲ್ರಿಗೂ ಅದು ಇಷ್ಟ ಆಗುತ್ತೆ. ಅದು ವಸ್ತುತಃ ನೀರಸ, ಆದ್ರೆ ರುಚಿ ಕೊಡುತ್ತೆ ಆಹಾರಕ್ಕೆ ಅನ್ನೋ ದೃಷ್ಟಿಯಿಂದ ಅದನ್ನು ತಗೊಳ್ತಾರೆ. ಹಾಗೆ ಇದು 9ನೇ ಶ್ಲೋಕಕ್ಕೆ ಬಂದ ವಿಷಯ. ಇನ್ನು ನಮ್ಗಲ್ಲಿ ಇನ್ನೊಂದು ಶ್ಲೋಕದಲ್ಲಿ ಬಂತು. 10ನೇ ಶ್ಲೋಕಕ್ಕೆ ಒಂದಿಷ್ಟು ವಿವರಣೆ ತಾತ್ಪರ್ಯದಲ್ಲಿ ಕೊಟ್ಟಿದ್ದಾರೆ, ಭಾಷ್ಯದಲ್ಲಿ ಏನು ಕೊಡ್ಲಿಲ್ಲ. ಯಾಮಾಂತರಿತ ಪಾಕಂತೂ ಯಾತಯಾಮಿತೀಯತೆ. ಯಾಮಾಂತರಿತ ಅಂದ್ರೆ 3 ಗಂಟೆ ಆದ್ಮೇಲೆ, ಅಂದ್ರೆ ಬೇಯಿಸಿ ಅದು ತಣ್ಣಗಾಗಿ 3 ಗಂಟೆ ಆದ್ರೆ ಆಮೇಲೆ ಅದನ್ನ ತಿನ್ನೋದು ಸ್ವಲ್ಪ ಯೋಚನೆ ಮಾಡ್ಬೇಕು. ತಣ್ಣಗಾಗಿ ಹೋಗಿದ್ರೆ ಅಷ್ಟೊತ್ತಿಗೆ ಅದರಲ್ಲಿ ಚಟುವಟಿಕೆಗಳು ಶುರುವಾಗಿರುತ್ತೆ ಬೇರೆ ಜೀವಗಳದ್ದು. ಅದನ್ನ ಯಾಮ ಅಂತ ಕರೀತಾರೆ. ಹಿಂದೆನು ಹೇಳಿದ್ದೆ ಅನ್ಸುತ್ತೆ ಅವಾಗ್ಲೂ ಒಂದ್ಸರ್ತಿ. ಆದ್ರೆ ಹಳ್ಳಿಯಲ್ಲೆಲ್ಲ ಏನು ಅಂದ್ರೆ ಒಲೆ ಮೇಲೆ ಇಟ್ಬಿಟ್ಟಿರ್ತಾರೆ, ಸೈಡ್ ಒಲೆ ಅಂತ ಒಂದಿರುತ್ತೆ ತೂತು ದಿಕ್ಕೆಲಿಂದ. ಅದು ಮುಖ್ಯ ಒಲೆ ಆಗಿರೋದಿಲ್ಲ. ಮುಖ್ಯ ಒಲೆಯಿಂದ ಒಂದ್ ಸಣ್ಣ ತೂತಿರುತ್ತೆ. ಆ ತೂತಿನಿಂದ ಅದರ ಬಿಸಿ ಆ ಪಕ್ಕದ ಒಲೆಗೆ ಹೋಗ್ತಾ ಇರುತ್ತೆ. ಅದು ಸಂಜೆವರೆಗೆ ಇಟ್ಟಿದ್ರು ಕೂಡ ಒಂದ್ ಸ್ವಲ್ಪವೂ ಕೂಡ ಅದರಲ್ಲಿ ಬಿಸಿನೂ ತಗ್ಗಿರುವುದಿಲ್ಲ, ಅದು ಹಳಸಲು ಆಗುದಿಲ್ಲ. ಬಿಸಿ ಇದ್ದಾಗ ಅದು ನಾವೀಗ ತಣ್ಣಗಾಗಿರೋದನ್ನ ಮತ್ತೆ ಬೇಯಿಸಿ ಓವನ್ ಅಂತ ಮಾಡ್ತೀವಲ್ಲ, ಅದಲ್ಲ. ತಣ್ಣಗಾಗುದೇ ಇಲ್ಲ ಒಲೆಯಲ್ಲಿ, ಅವರು ಯಾವಾಗ್ಲೂ ಹಾಗೆ ಬಿಸಿ ಬಿಸಿ ಇರುತ್ತೆ. ಅಂತದ್ದು ಅದು ದೋಷ ಅಂತ ಅನ್ಸುದ್ರ. ಆದ್ರೆ ಒಂದು ಹಗಲಿನ ಒಳಗೆ ರಾತ್ರಿಯೂ ಇಟ್ಟು ಬೆಳಗಿನ ತನಕ ಇಟ್ಟು ಮರು ದಿವಸ ಇಟ್ಟು ಹಾಗಲ್ಲ. ಒಂದು ದಿವಸದ ಯಾಮ ಮುಗಿಯುವುದರೊಳಗೆ ಅಲ್ಲಿ ಎಲ್ಲಿ ಬೇಕಾದ್ರೂ ಬಳಸ್ಬೋದು ಅದನ್ನ. ಆದ್ರೆ ಅದು ಇಳಿಸಿ ಆದ್ಮೇಲೆ ತಣ್ಣಗಾಗಿ ಆಮೇಲೆ ಒಂದು ಯಾಮ ಕಳೆಯಿತು ಅಂದ್ರೆ ಅದು ಯಾಮಾಂತರ ಮಿತೀಯತೆ, ಯಾತಯಾಮ ಮಿತೀಯತೆ. ಕ್ವಚಿಚ್ಚ ಗತಸಾರಂ ಸ್ಯಾತ್ ನಿಯಮ್ಯಂ ಯಾತಮಸ್ಯ ತತ್. ಗತಸಾರಂ ಕ್ವಚಿತ್, ಅದರಲ್ಲಿ ಎಂಥದ್ದು ಸತ್ವವೇ ಇರುವುದಿಲ್ಲ, ಎಲ್ಲ ಹೀರಿ ಟೋಸ್ಟ್ ಆಗಿಬಿಡುದು ಅಂತ ಹೇಳಲಿಕ್ಕೆ ಕೆಲವೊಂದ್ಸರ್ತಿ ಅಂತ ಪದಾರ್ಥಗಳಿರ್ತವೆ, ಏನೂ ಸ್ವಾರಸ್ಯ ಇರುವುದಿಲ್ಲ, ರಸವೂ ಇರುವುದಿಲ್ಲ. ನಿಯಮ್ಯಂ ಯಾತಮಸ್ಯ ತತ್ ಯತ್, ಅದು ಆಹಾರ ತಿನ್ಲಿಕ್ಕಿರುವಂತದ್ದು ಆಗಿರುವುದಿಲ್ಲ. ಗತಸಾರ ಅಂದ್ರೆ ಬಿಡಬಹುದಾದದ್ದು. ನಿಯಮ್ಯ ಪೂರ್ವಂ ಸ್ವಾದು ಪಶ್ಚಾತ್ ಅನ್ಯಥಾ ಜಾತಂ ಗತರಸಂ. ಗತರಸ ಅಂದ್ರೆ ಏನು ಅಂದ್ರೆ ಪೂರ್ವಂ ಸ್ವಾದು, ಬಿಸಿ ಬಿಸಿ ಇದ್ದಾಗ ಚೆನ್ನಾಗಿರುತ್ತೆ. ಕೆಲವೊಂದ್ಸರ್ತಿ ಕೆಲವು ಪದಾರ್ಥಗಳು ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿರುತ್ತೆ, ಅದು ತಣ್ಣಗಾದ್ಮೇಲೆ ಏನು ಟೇಸ್ಟ್ ಅನ್ಸಲ್ಲ, ಬೇಡವೇ ಬೇಡ ಅನ್ಸುತ್ತೆ. ಅದನ್ನ ಗತಸಾರ ಅಂತ ಕರೀತಾರೆ. ಪಶ್ಚಾತ್ ಅನ್ಯಥಾ ಜಾತಂ, ಆಮೇಲೆ ಯಾಕೋ ಅದನ್ನ ಆ ಮೊದಲಿನ ತರ ಟೇಸ್ಟ್ ಮಾಡ್ಕೊಂಡು ತಿನ್ಲಿಕ್ಕೆ ಆಗುದಿಲ್ಲ ಅಂದಾಗ ಅನ್ಯಥಾ ಜಾತಂ ಗತರಸಂ.
ಶುದ್ಧ ಭಾಗವತಾನಾಂತು ಸ್ವಭಾವಮಪೇ ಅಪೇಕ್ಷೈವತು ಅಪೇಕ್ಷೆಯಾ ಏವತು ಸ್ವಾದುತ್ವಾದಿ ವಿಜಾನೀಯಾತ್ ಪದಾರ್ಥಾನಾಂ ಚಾನ್ಯಥಾ ಇತಿ ಸೂದಶಾಸ್ತ್ರೇ. ಸೂದಶಾಸ್ತ್ರ ಅಂದ್ರೆ ಅಡಿಗೆ ಶಾಸ್ತ್ರ. ಸ್ವಭಾವಾಪೇಕ್ಷೆಯ ಏವ ಸಾಧುತ್ವಾದಿ ವಿಜಾನೀಯಾತ್. ಇನ್ನೊಂದು ವಿಶಿಷ್ಟವಾದ ಪದಾರ್ಥದ ವ್ಯವಸ್ಥೆ ಇದೆ, ಇದು ಸೂದಶಾಸ್ತ್ರದಲ್ಲಿ ಹೇಳಿದ್ದು. ಯಾರು ಅತ್ಯಂತ ಮಾನಸಿಕವಾಗಿ ಪರಿಶುದ್ಧರೋ, ಇದು ನಮ್ಗೆ ಇವತ್ತು ನೀವು ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ಲಿಕ್ಕಿರುವಂತದ್ದಲ್ಲ. ಆದ್ರೆ ಟೆಸ್ಟ್ ಅಂದ್ರೆ ನೀವು ಎಲ್ಲರನ್ನು ಹೇಗೆ ಟೆಸ್ಟ್ ಮಾಡಿದ್ರೆ ಗೊತ್ತಾಗುವಂತದ್ದಲ್ಲ. ನಮ್ಗೆ ಏನು ಅನ್ಸುತ್ತೆ ಅಂದ್ರೆ ಅಡಿಗೆ ಹಾಕಿದ್ಮೇಲೆ ಎಲ್ರಿಗೂ ಒಂದೇ ತರ ಟೇಸ್ಟ್ ಬರ್ಬೇಕಲ್ಲ ಅಂತ. ತುಂಬಾ ಸಾತ್ವಿಕರಾದಂಥವರ ಆಹಾರದ ತಿನ್ನುವಿಕೆಯಲ್ಲಿ ಅವರಿಗೆ ಅದು ತುಂಬಾ ಸ್ವಾದು ಅನ್ಸುತ್ತೆ. ಸ್ವಾದುತ್ವಾದಿ ವಿಜಾನೀಯ ಪದಾರ್ಥಾನಾಂ ಸಾಧುತ್ವಾದಿ ವಿಜಾನೀಯಾತ್ ನ ಚ ಅನ್ಯಥಾ. ಎಲ್ಲರಿಗೂ ಆ ರುಚಿ ಗೊತ್ತಾಗುದಿಲ್ಲ. ಅತ್ಯಂತ ಶುದ್ಧ ಭಾಗವತರಿಗೆ ಸ್ವಭಾವವನ್ನ ಸಾತ್ವಿಕ ಸ್ವಭಾವವನ್ನು ಅಪೇಕ್ಷಿಸಿ ಆ ರುಚಿ ಅನ್ನೋದು ಗೊತ್ತಾಗುತ್ತೆ. ಉಳಿದವರಿಗೆಲ್ಲ ಮಾಮೂಲು ಅನ್ಸುತ್ತೆ, ಅಥವಾ ಅದು ವಿರುದ್ಧ ಅನ್ಸುತ್ತೆ, ಸಿಹಿ ಅನ್ಸಲ್ಲ, ಅಥವಾ ಏನೋ ಒಟ್ಟದು ಬೇಡ ಸತ್ಯ ಅಂತ ಅನ್ಸ್ತಾ ಇರುತ್ತೆ. ಇದು ನಾಲಿಗೆ ಎಲ್ರು ಹಾಕುವಾಗ್ಲೂ ಅದೇ ತರ ಅನಿಸ್ತಾ ಇರುತ್ತೆ, ಆದ್ರೆ ಅವನಿಗೆ ಮಾತ್ರ ಅದು ಅತ್ಯಂತ ಟೇಸ್ಟ್ ಅನ್ಸುತ್ತೆ. ಇದು ಕೂಡ ಸೂದಶಾಸ್ತ್ರದಲ್ಲಿ. ಸೂದಶಾಸ್ತ್ರ ಅಂದ್ರೆ ಅಡಿಗೆ, ಸೂದ ಅಂದ್ರೆ ಅಡಿಗೆ ಅವನು ಅಂತ ಅರ್ಥ. ಸೂದಶಾಸ್ತ್ರ ಅಂದ್ರೆ ಅಡಿಗೆಗೆ ಸಂಬಂಧಪಟ್ಟ ಶಾಸ್ತ್ರ. ಅಂದ್ರೆ ಅಂತದೊಂದು ಶಾಸ್ತ್ರ ಇದೆ ಅಂತ ತಿಳಿಸಿದ್ರು. ಅದರಲ್ಲಿ ನಾವು ಸಾತ್ವಿಕ ಅಂತ ಹೊರಗಿನಿಂದ ಏನೀಗ ಕಟು, ಅಮ್ಲ, ಉಷ್ಣ, ತೀಕ್ಷ್ಣ, ರೂಕ್ಷ ಅಂತೆಲ್ಲ ಏನು ಹೇಳಿದ್ವಿ, ಅದು ಅತ್ಯಂತ ಸಾತ್ವಿಕನಾದವನಿಗೆ ಅದು ಕೂಡ ಅವನಿಗೆ ಸ್ವಾದು ಆಗಿಯೇ ಅನುಭವ ಬರಬಹುದು. ಅದು ಭೀಮಸೇನನ ಅಡಿಗೆಯ ಬಗ್ಗೆ ಹೇಳುವಾಗ ಅವನು ಅಡಿಗೆ ಮಾಡಿ ಹಾಕಿದ್ರೆ ಅವ್ರವರಿಗೆ ಬೇಕಾದ ಹಾಗೆ ಟೇಸ್ಟ್ ಅನ್ನಿಸ್ತಿತ್ತಂತೆ, ಒಂದೇ ಅಡಿಗೆ. ಇದು ಕೂಡ ನಮ್ಗೆ ಅನುಭವಕ್ಕೆ ಸ್ವಲ್ಪ ಪ್ರಶ್ನೆಗೆ ಬರುವಂತದ್ದು. ಆದ್ರೆ ಅಡಿಗೆಯಲ್ಲಿ ಅಂತಹದ್ದೊಂದು ವಿಶೇಷ ಇದೆ ಅಂತ ಹೇಳ್ತಾರೆ. ಆಚಾರ್ಯರು ಹೇಳ್ತಿದ್ರು ಯಾವಾಗ್ಲೂ, ಗೋವಿಂದಾಚಾರ್ಯ ಅವ್ರ ಮನೆಗೆ ಒಬ್ರು ಅಡಿಗೆಯವ್ರು ಬರ್ತಿದ್ರು. ಈಗ ಅಲ್ಲ, ಅವ್ರು ಇತ್ತೀಚೆಗೆ ಹೇಳಿದ್ದಲ್ಲ, ಬಹಳ ಹಳೆ ಪ್ರಸಂಗವನ್ನು ನೆನಪಿಸಿಕೊಳ್ಳುವ. ಒಂದು ದಿವಸ ಅದು ಕಮ್ಮಿ ಆಗ್ತಿರ್ಲಿಲ್ಲ, ಮತ್ತು ಒಂದು ದಿವಸವು ಯಾರಿಂದನೂ ಕಂಪ್ಲೇಂಟ್ ಬರ್ಲಿಕ್ಕೆ ಆಗ್ತದೆ. ಯಾರಿಗೆ ಖಾರ ತುಂಬಾ ಇಷ್ಟ ಅವರಿಗೆ ಅದು ಖಾರ ಖಾರ ಅನ್ನಿಸ್ತದೆ, ಯಾರಿಗೆ ಸ್ವಲ್ಪ ಹುಳಿ ಆದ್ರು ಅಂದ್ರೆ ಪೂರ್ತಿ ಕಹಿ ಇದ್ದದ್ದು ಸಿಹಿ ಆಗುದು, ಸಿಹಿ ಇದ್ದದ್ದು ಕಹಿ ಆಗುದು, ಹಾಗಲ್ಲ. ಆ ಒಂದು ಐಟಮ್ ಅವರಿಗೆ ಹೆಚ್ಚು ಇಷ್ಟವಾಗುವಂತದ್ದಾದಾಗ ಅಡಿಗೆ ಹೇಗಿತ್ತು, ಪರವಾಗಿಲ್ಲ, ನನಗೆ ಸ್ವಲ್ಪ ಖಾರ ಎದುರು, ಎಲ್ಲವೂ ಸ್ವಲ್ಪ ಖಾರ ಖಾರನೇ ಇತ್ತು. ಇನ್ನೊಬ್ಬನ ಹತ್ರ ಕೇಳಿದ್ರೆ ಅವನು ಅತ್ಯಂತ ಸಿಹಿಯನ್ನ ಇಷ್ಟಪಡುವನಾದ್ರೆ ಸ್ವಲ್ಪ ಚೆನ್ನಾಗಿ ಬೆಲ್ಲ ಹಾಕಿದ್ರು, ರುಚಿಯಾಗಿತ್ತು ಅಂತ ಹೇಳುವಂತ ರೀತಿಯಲ್ಲಿ ಅಡಿಗೆ ಇರ್ತಿತ್ತು. ಅದೊಂದು ಸಿದ್ಧಿ, ಅದು ಒಂದು ಎಲ್ಲರಿಗೂ ಅವರವರಿಗೆ ತೃಪ್ತಿ ಆಗುವ ಹಾಗೆ ಅಡಿಗೆ ರುಚಿ ಹತ್ಕೊಳ್ಳುವುದು ಅನ್ನೋದು ಒಬ್ಬ ಅಡಿಗೆಯವನ ತಪಸ್ಸು ಕೂಡ ಆಗಿರುತ್ತೆ. ಅಂದ್ರೆ ಅಡಿಗೆ ಅಂತ ಅನ್ನೋದು ನಮ್ಗೊಂದು ಏನೋ ಅದೊಂದು ಕ್ಷುಲ್ಲಕವಾದ ಕೆಲಸ, ಇಡೀ ದಿವಸ ಅದರಲ್ಲಿ ಬಿದ್ದಿರುವುದು ಅಂತಂದ್ರೆ, ಆ ಕೆಲಸಕ್ಕೆ ಮಾಡುವಂತಹ ಆಸಕ್ತಿ ಇದ್ದವನಿಗೆ ಅದೊಂದು ಕಲೆ, ಯಾರೇ ಆಗಿರ್ಬೋದು. ಅದು ಕೆಲವೊಂದ್ಸರ್ತಿ ನಾವು ಕೂಡ ಗುರುಗಳ ಜೊತೆಗೆ, ವಿಶೇಷ ತೀರ್ಥ ಜೊತೆಗೆ ಹೋಗುವಾಗ ಕೆಲವು ಮನೆಯಲ್ಲಿ ಸ್ವಾಮಿಗಳು ಟೇಸ್ಟ್ ಹೇಳಿ ಹಾಕಿಸ್ತಿದ್ರು, ಇವ್ರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ, ಊಟ ಮಾಡಿ ಅಂತ. ಅಂದ್ರೆ ಅವರಿಗೆ ಹೇಗ್ ಗೊತ್ತಿತ್ತು ಅನ್ನೋದು ಅದೊಂದು ಪೂರ್ವದ ಕಥೆ ಹೇಳ್ತಿದ್ರು, ಆದ್ರೆ ಅದು ಹೌದಾಗಿರ್ತಿತ್ತು. ಅಂತದ್ದು ಒಂದು ಗಮನದಲ್ಲಿ ಇರ್ಬೇಕು ಅಂದ್ರೆ ನಮ್ಗೆ ಅದರ ಕುತೂಹಲ ಇರ್ಬೇಕು ಸ್ವಲ್ಪ. ಹಾಗಿದ್ದಾಗ ಇದರ ವೈಶಿಷ್ಟ್ಯ ಎಲ್ಲ ನಮಗೆ ಅರ್ಥ ಆಗುತ್ತೆ. ಒಟ್ಟಂತೂ ಆಹಾರ ಶಾಸ್ತ್ರದ ಪರಿಚಯವನ್ನು ಮಾಡಿಕೊಂಡು ಹೋದ್ರೆ ಅದೊಂದು ದೊಡ್ಡ ಪ್ರಪಂಚ. ನಾವಿಲ್ಲಿ ಕಲಿಯುವ ವೇದಾಂತಕ್ಕಿಂತ ಅತ್ಯಂತ ಹೆಚ್ಚಿನ ಸ್ವಾರಸ್ಯಗಳನ್ನ ಕೂಡ ಆಸಕ್ತನಿಗೆ ಪಡೀಲಿಕ್ಕೆ ಅವಕಾಶ ಇರುವಂತದ್ದು. ಅಂದ್ರೆ ಅವನ ಅಧ್ಯಾತ್ಮಕ್ಕೆ ವಿರುದ್ಧವಾದದ್ದು ಅಂತಲ್ಲ, ಅದರ ಜೊತೆಗೆ ಎಷ್ಟು ವೈಶಿಷ್ಟ್ಯಗಳನ್ನು ಜಗತ್ತು ಹೊಂದಿದೆ ಅನ್ನೋದು ಗೊತ್ತಾಗುತ್ತೆ. ಒಂದು ಪದಾರ್ಥ ವ್ಯತ್ಯಾಸ ಆದಾಗ ಅಡಿಗೆ ರುಚಿ ಬೇರೆ ಆಗುತ್ತೆ ಅಂತ. ಇದು 10ನೇ ಶ್ಲೋಕದ
ವಿವರಣೆ ಸೂದಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದು. ಮುಂದೆ ವಾಪಸ್ಸು ನಾವು 11ನೇ ಶ್ಲೋಕಕ್ಕೆ ಬಂದ್ರೆ, ಅಫಲಾಕಾಂಕ್ಷಿಭಿರ್ ಯಜ್ಞೋ ವಿಧಿದೃಷ್ಟೋ ಯ ಇಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಈಗ ಆಹಾರದ ವಿವರಣೆಯನ್ನ ಮುಗಿಸಿದ್ರು. ಅಂದ್ರೆ ಇವತ್ತೆಲ್ಲ ಎಂಜಲು ಗಿಂಜಲು ಎಲ್ಲ ಏನು ದೊಡ್ಡ ವಿಷಯನೇ ಅಲ್ಲ ಅಂತ ಬೈತಾ ಇದ್ದವರಿಗೆ ಕೊರೋನಾ ಬಂದಾಗ ಅದೆಷ್ಟು ಅಪಾಯಕಾರಿ ಅನ್ನೋದು ಅರ್ಥ ಆಯ್ತು, ಮತ್ ಮರ್ತರು. ಪೆಟ್ಟು ಬಿದ್ದಾಗ ಮಾತ್ರ ತಿಕ್ಕಿಕೊಳ್ತಾರೆ, ಆಮೇಲೆ ಮತ್ತೆ ಅದ್ರ ಮೇಲೆನೆ ಕೂಡಬಾರದು, ಅದ ಅಲ್ಲೇ ಏಟು ಬೀಳುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಲ್ಲ. ಆದ್ರೆ ಇದೆಲ್ಲ ತಾಮಸ ಪ್ರವೃತ್ತಿಗೆ ಕಾರಣವಾಗುವಂತದ್ದು. ಒಂದು ದಿವಸದಲ್ಲಿ ತಿಂದ ತಕ್ಷಣ ಆಗತ್ತೆ ಅಂತಲ್ಲ, ಆದ್ರೆ ಅದು ಅದರ ಬಗ್ಗೆ ಒಂದು ಸಹಜ. ಅಂದ್ರೆ ಈ ಅಸಹ್ಯ ಅನ್ನೋದು ಎಲ್ಲಿ ಅಂದ್ರೆ, ಈಗ ಒಬ್ರಿಂದ ಒಬ್ರು ಎಂಜಲ್ ತಿನ್ನುವಾಗ ಅವ್ರಿಗೆ ಏನ್ ಅನ್ಸಲ್ಲ. ಯಾರಾದ್ರೂ ಗುರುಗಳ ಪ್ರಸಾದ ಅಂತ ಹೇಳಿ ಅಕಸ್ಮಾತ್ ಅವರು ಭಕ್ತಿಯಿಂದ ತಟ್ಟೆಯಿಂದ ತೆಗೆದು ತಿಂದ್ರೆ ಸಿಕ್ಕಾಪಟ್ಟೆ ಅಸಹ್ಯ ಪಡ್ತಾರೆ, ಏನು ಚೀ ಥೂ ಅಂತೆಲ್ಲ. ಅವರು ಒಬ್ರ ಬಾಯಿಂದ ಇನ್ನೊಬ್ರ ಬಾಯಿಗೆ ಇಟ್ಕೊಂಡದ್ದು ಏನು ಅನ್ಸಲ್ಲ. ಎಲ್ಲಿ ಒಂದು ಸಾತ್ವಿಕ ಕೆಲಸ ನಡೆಯುತ್ತೋ ಅಲ್ಲಿ ಅದು ಅವ್ರಿಗೆ ಅಸಹ್ಯ. ಅಲ್ಲಿ ಗೋಮೂತ್ರ ಅಂತ ಶುರು ಆಗುತ್ತೆ, ಗೋಮಯ ಅಂತ ಶುರು ಆಗುತ್ತೆ, ಅದನ್ನ ತಮಾಷೆ ಮಾಡುವುದಾಗತ್ತೆ, ಎಲ್ಲ ಆಗತ್ತೆ. ಆದ್ರೆ ಅವ್ರಿಗಾಗುವಾಗ ಅದು ಅವ್ರಿಗೆ ಫ್ಯಾಷನ್ನು ಇನ್ನೇನು ಆದಾಗ ಅದೆಲ್ಲ ಅತ್ಯಂತ ಸರಿ ಅಂತ ಅನ್ಸುತ್ತೆ. ಇದು ಮತ್ತೆ ಅವರಿಗೆ ಸಿಗಬೇಕಾದ ಒಳ್ಳೆ ಪರಿಸರದ ಬಗ್ಗೆ ದೈವ ಅವ್ರನ್ನ ಆಟ ಆಡಿಸ್ತಾ ಇದೆ ಅಂತ ಅನ್ಕೊಳ್ಬೇಕಷ್ಟೇ, ಏನ್ ಮಾಡೋದು. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಇಜ್ಯತೆ. ಈ ಸಾತ್ವಿಕದ ವ್ಯವಸ್ಥೆಯನ್ನ ಹಿಂದೇನು ಹೇಳಿದ್ರು, ಯಜ್ಞ ದಾನ ತಪಸ್ಸು ಮೂರನ್ನ, ಅದರಲ್ಲಿರುವ ವೈವಿಧ್ಯವನ್ನ, ಅದರಲ್ಲಿರುವ ತ್ರೈವಿಧ್ಯವನ್ನ ಹೇಳ್ತೇನೆ ಅಂತ ಹೇಳಿದ್ರು. ಅಫಲಾಕಾಂಕ್ಷಿಭಿ ಇಷ್ಟ ಯಜ್ಞ. ಯಜ್ಞ ಅನ್ನೋದು 3 ತರ, ಅದರಲ್ಲಿ ಮೊದಲನೇದು ಹೇಳ್ತಿದ್ದಾರೆ. ವಿಧಿದೃಷ್ಟ ಅಫಲಾಕಾಂಕ್ಷಿಭಿಯ ಇಜ್ಯತೆ. ವಿಧಿ ಅಂದ್ರೆ ಶಾಸ್ತ್ರದ ಕಟ್ಟಳೆ. ಶಾಸ್ತ್ರದ ಕಟ್ಟಳೆಗೆ ಸರಿಯಾಗಿ ಅದರಿಂದ ಪ್ರತಿಯಾಗಿ ಏನು ಸಿಗಬೇಕು ಅಂತ ಅಪೇಕ್ಷೆ ಪಡದೆ, ಈಗ ಅಲ್ಲ ಮುಂದೆಯೂ ಕೂಡ ಕೆಲವರು ಈಗ ಏನು ಮಾತಾಡಲ್ಲ, ಆಮೇಲೆ 4 ದಿವಸ ಆದ್ಮೇಲೆ ಅದು ರಿಸಲ್ಟ್ ಕೊಡ್ಲಿಲ್ಲ ಅಂತ ಶುರು ಮಾಡ್ತಾರೆ. ಏನ್ರಿ ನೀವು ಮಾಡಿದ್ದು ಅವತ್ತು ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೇಳಿದ್ರಿ, ಹೋಯ್ತು. ಏನು ಅದರಿಂದ ನಂಗೆ ದುಡ್ಡೇ ಬರ್ಲಿಲ್ಲ, ನಂಗೇನೋ ಲಾಭ ಆಗುತ್ತೆ ಅಂತ ಹೇಳಿದ್ರೆ ಆಗ್ಲೇ ಇಲ್ಲ ಅಂದ್ರೆ ಶುರು ಮಾಡ್ತಾರೆ. ಅಂತ ವಿಷಯಕ್ಕೆ ಈ ಶ್ಲೋಕ ಹೇಳಿದ್ದಲ್ಲ. ಅಫಲಾಕಾಂಕ್ಷಿಭಿ, ಶಾಸ್ತ್ರೀಯವಾಗಿ ನಿರೂಪಣೆ ಮಾಡಿದ ಪ್ರತಿಯಾದ ಪ್ರಯೋಜನವನ್ನ ಅಪೇಕ್ಷಿಸದೆ ಮಾಡುವ ಯಜ್ಞ ಅನ್ನೋದು. ಅದರಲ್ಲಿ ಇನ್ನೊಂದು ಮುಖ್ಯವಾದ ಭಾವ ಯಾವುದು ಅಂದ್ರೆ 3ನೇ ಸಾಲು, ಎಷ್ಟವ್ಯ ಮೇಲೇತಿ ಮನಃ. ಇದು ತುಂಬಾ ಮುಖ್ಯ. ಇದು ಒಂದು ವ್ಯತ್ಯಾಸ ಆಗ್ಬಿಟ್ರೆ ವಿಧಿದೃಷ್ಟವಾಗಿದ್ರೂ ಕೂಡ ಅದು ಫಲಗಳನ್ನ ಬಯಸದೇ ಇದ್ರೂ ಕೂಡ ಅದು ತನ್ನ ಸಾತ್ವಿಕತೆಯನ್ನು ಕಳ್ಕೊಂಡ್ಬಿಡುತ್ತೆ. ಆದ್ರಿಂದಾಗಿ ಎಷ್ಟವ್ಯ ನೇನೇತಿ ಮನಃ, ಇದು ನಾನು ಮಾಡಲೇಬೇಕಾದ ಕರ್ತವ್ಯ. ಒಂದು ದಿವಸ ಅದರ ಬಗ್ಗೆ ಅಸಹ್ಯ ಭಾವನೆ, ಅಸಂಬದ್ಧ ಭಾವನೆ, ಇದ್ರಲ್ಲಿ ಏನಿದೆ ಅಂತ ಅದರ ಬಗ್ಗೆ ಬೇಸರ, ಅಪನಂಬಿಕೆ ಇಲ್ಲದೆ ಆ ಕೆಲಸ ಮಾಡುವುದೇನಿದೆ ಅದು ಎಷ್ಟವ್ಯಂ. ಇದು ಮಾಡಬೇಕಾದ ಕೆಲಸ ಅಂತ ಶ್ರದ್ಧೆಯಿಂದ ಮಾಡುವಂತದ್ದೇನಿದೆ ಇದು ಸಾತ್ವಿಕ ಪ್ರವೃತ್ತಿ ಅಂತ ಅನ್ಸುತ್ತೆ. ಸಮಾಧಾಯ ಸ ಸಾತ್ವಿಕ. ಸಮಾಧಾಯ ಅಂದ್ರೆ ನಡೆಸಿ, ಆ ಕ್ರಿಯೆಯನ್ನ ನಡೆಸಿ ಸಾತ್ವಿಕ ಅಂತ ಯಜ್ಞದ ಪ್ರವೃತ್ತಿ ಆಗುತ್ತೆ. ಮನಸ್ಸು ಮೆಚ್ಚಿ ಮಾಡುವಂತಹ ಕೆಲಸ ಏನಿದೆ ಅದು ಸಾತ್ವಿಕ ಕೆಲಸ ಅಂತ ಅನ್ಸುತ್ತೆ, ಸಾತ್ವಿಕ ಯಜ್ಞ ಅಂತ ಆಗುತ್ತೆ. ಯಜ್ಞ ಅಂದ್ರೆ ಏನು ಅಂತ ಹಿಂದೆ ಹೇಳಿದ್ದಾರೆ, ಮತ್ತೆ ನಾವು ಕುಂಡಕ್ಕೆ ಬಂದು ನಿಂತರೆ ಮುಗಿದೋಗುತ್ತೆ. ದ್ರವ್ಯ ಯಜ್ಞ, ಸ್ತಪೋ ಯಜ್ಞ, ಯೋಗ ಯಜ್ಞ, ಸ್ವಾಧ್ಯಾಯ ಜ್ಞಾನ ಯಜ್ಞ. ನಾವೀಗ ಸ್ವಾಧ್ಯಾಯ ಮಾಡುವಾಗ್ಲೂ ಅದರಲ್ಲಿ ಶ್ರದ್ಧೆ ಇಲ್ಲದೆ ಸುಮ್ಮನೆ ಅದೊಂದು ಕೇಳಿದ್ರೆ ಪುಣ್ಯ ಬರುತ್ತೆ ಅಂತ ಮಾಡಿದ್ರೆ ಪುಣ್ಯ ಬರುತ್ತೆ ಕೇಳಿದ್ದಕ್ಕೆ, ಆದ್ರೆ ಅದರ ನಿಜವಾದ ಸಾತ್ವಿಕ ಫಲ ಏನ್ ಸಿಗಬೇಕು, ಮತ್ತಷ್ಟು ಆಸಕ್ತಿ, ಮತ್ತಷ್ಟು ಶ್ರದ್ಧೆ, ಅಪನಂಬಿಕೆ ದೂರಾಗಿ ಈಗ ಸಿಕ್ಕಿರೋದ್ರ ಬಗ್ಗೆ ತೃಪ್ತಿಯಾಗಿ ಸಂತೋಷ ಪಡುವಂತ ಸ್ವಭಾವ ಉಂಟಲ್ಲ, ಅದು ಯಾವತ್ತೂ ಬರಲ್ಲ. ವ್ಯತ್ಯಾಸ ಆದ್ರೆ ಅದು ಬರ್ಬೇಕು ಅಂದ್ರೆ ಈಗ ನಮ್ಗೆ ಏನ್ ಸಿಕ್ಕಿದೆ ಅದು ಅತ್ಯಂತ ದೊಡ್ಡದು.
ಯಾಕಂದ್ರೆ ಎಷ್ಟೋ ಜನಕ್ಕೆ ಇನ್ನು ಇಂಥದ್ದೊಂದು ಇದೆ ಅಂತಾನೆ ಗೊತ್ತಾಗದೆ ಬದುಕ್ತಾ ಇರ್ತಾರೆ. ಅಂಥವ್ರಿಗಿಂತ ಅಂದ್ರೆ ಕೆಲವೊಮ್ಮೆ 70 ಕೆಲವರಿಗೆ ತಪ್ಪಲ್ಲ ಅನ್ಸ್ಲಿಕ್ಕೆ ಶುರುವಾಗುತ್ತೆ, ನನ್ನ ಜೀವನ ಎಲ್ಲ ವ್ಯರ್ಥ ಆಯ್ತು, ನಾನು ಏನು ಗಳಿಸ್ಲೇ ಇಲ್ಲ, ನನ್ನ ಬದುಕು ಪೂರ್ತಿ ದುರ್ಬರವಾಗಿ ಹೋಯ್ತು ಅಂತೆಲ್ಲ ದುಃಖ ಆಗತ್ತೆ, ಸಹಜ. ಆದ್ರೆ ಅದರಿಂದ ಈಗಿದ ಕ್ಷಣಗಳನ್ನು ವ್ಯರ್ಥ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದು ಕೂಡ ಕಳೆದೋಗ್ಬಿಡುತ್ತೆ. ಆಗ ಇಷ್ಟು ಸಿಕ್ಕಿದೆ, ನಾನೀಗ ಪಡ್ಕೊಳ್ಳುವಂಥದ್ದು ದೊಡ್ಡದು, ಅದನ್ನ ಪಡೆಯುವುದಕ್ಕೆ ಅವಕಾಶ ಸಿಕ್ಕಿದೆ ಅಂತ ಸಮ್ಯಕ್ ಆದಾಯ ಮನಸ್ಸನ್ನು ಈಗ ಕೊಟ್ಟಿರುವ ಸೌಖ್ಯದ ಕಡೆಗೆ ಶ್ರದ್ಧೆಯಿಂದ ಇರಿಸಿ ಯಾವ ಕರ್ಮ ಮಾಡಿದ್ರೂ ಅದು ಯಜ್ಞ ಅಂತ ಅನ್ನಿಸಿಕೊಳ್ಳುತ್ತೆ. ಪ್ರತಿಫಲ ಅಪೇಕ್ಷೆ ಇಲ್ಲದೆ, ಹೆಳೆಗಳನ್ನ ಹುಡುಕದೆ, ದೋಷಗಳನ್ನ ಎಣಿಸದೆ, ಶಾಸ್ತ್ರದ ಕಟ್ಟಳೆಗಳನ್ನ ನಿಷ್ಠೆಯಿಂದ ಮನಸ್ಸಿಟ್ಟು ಪಾಲಿಸಿ ಇದು ಮಾಡಬೇಕಾದ ಕರ್ತವ್ಯ ಅಂತ ಅದರ ಬಗ್ಗೆ ಬಹಳ ತೊಡಗಿಸಿಕೊಂಡು ಮಾಡಿದ್ದು ಅಂತ ಆದ್ರೆ ಅದು ಸಾತ್ವಿಕ. ಸರಿ, ಇದು ಬಿಟ್ರೆ ಇನ್ನೊಂದು ಅಂಶ ಇದೆ, ಅದೆರಡನೇದ್ದು. ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವ ಯತ್ ಇಜ್ಜತೆ ಭರತಶ್ರೇಷ್ಠ ತೈಯಜ್ಞಂ ವಿದ್ಧಿ ರಾಜಸಂ. ಫಲಂ ಅಭಿಸಂಧಾಯ, ಡಂಭಾರ್ಥಂ, ಡಂಭ ಅಂದ್ರೆ ಹೇಗಿದೆಯೋ ಹಾಗೆ ತೋರ್ಪಡಿಸದೆ ಬದುಕುವಂತಹ ಪ್ರವೃತ್ತಿ. ಸುತವನಿಗೇನು ಯಾಗ ಮಾಡ್ಬೇಕು ಅಂತ ಇಷ್ಟ ಇಲ್ಲ, ಆದ್ರೆ ಯಾಗ ಮಾಡುವವನು ಅಂತ ತೋರಿಸಿಕೊಂಡ್ರೆ ಜನಕ್ಕೊಂದು ವಿಶೇಷ ನಂಬಿಕೆ ಬಂದು ತನಗೆ ಇನ್ನಷ್ಟು ಸಂಪಾದನೆ ಆಗುತ್ತೆ. ನಾನು ಯಾಗ ಅಂದ್ರೆ ಕೇವಲ ಇದೊಂದೇ ಹೇಳ್ತಿಲ್ಲ, ಆಫೀಸಲ್ಲಿ ಯಜಮಾನನಿಗೆ ಬಹಳ ಹತ್ರ ಆಗ್ಬೇಕು ಅಂತ ಅವ್ರು ಬಂದಾಗ ತಕ್ಷಣ ಅದಕ್ಕೆ ಬೇಕಿರುವಂತ ಎಲ್ಲ ವ್ಯವಸ್ಥೆ ಮಾಡಿರ್ತಾನೆ. ಅವ್ರು ಹಿಂದೆ ಇದ್ದಾಗ ಎಂತದ್ದು ಇಲ್ಲ. ಯಜಮಾನ ಬಂದಾಗ ಕಷ್ಟವರನ್ನು ಭಾರಿ ಚೆನ್ನಾಗಿ ಮಾತಾಡಿಸ್ತಿರ್ತಾರೆ. ಯಜಮಾನನಿಗೆ ಏನ್ ಎಷ್ಟು ಒಳ್ಳೆ ಜನ ಇವನು, ಯಜಮಾನ ಆಚೆ ಹೋದಾಗ ಬಾಯಿಗೆ ಬಂದಂಗೆ ಬೈತಿರ್ತಾನೆ ಎಲ್ಲರಿಗೆ. ಇದು ಡಂಬವೇ. ಯಾರು ದೊಡ್ಡವರಿದ್ದಾಗ ಭಾರಿ ವಿಧೇಯತೆಯಿಂದ ಮಾತಾಡೋದು, ಅವರು ಆಚೆಗೆ ಹೋದ ತಕ್ಷಣ ತನ್ನ ದುರ್ಬುದ್ಧಿಯನ್ನು ತೋರಿಸುವುದು, ಇದು ಡಂಭ. ಈ ಕ್ರಿಯೆಯಲ್ಲಿ, ಈ ವ್ಯವಸ್ಥೆಯಲ್ಲಿ ಯಾರು ಇಜ್ಜತೆ ಯಾಗಗಳನ್ನ ನಡೆಸ್ತಾನೋ ಆ ಯಾಗವನ್ನ ಫಲವನ್ನ ಅಪೇಕ್ಷಿಸಿ ಮೋಸಗಾರಿಕೆಯ ಚುಕ್ಕಾಣಿಯನ್ನು ಹಿಡಿದು ಮಾಡಿದ್ರೆ ಏನೋ ನನ್ನನ್ನ ಜನ ಸಾತ್ವಿಕ ಅಂತ ತಿಳ್ಕೊಳ್ತಾರೆ ಅನ್ನುವ ಕಾರಣಕ್ಕಾಗಿ ಯಾರು ಯಾಗ ಮಾಡ್ತಾನೋ ಆ ಯಾಗವನ್ನು ರಾಜಸ ಯಾಗ ಅಂತ ಕರೀತಾರೆ. ಇದಕ್ಕೆ ಆಚಾರ್ಯರ ಸ್ವಲ್ಪ ವಿವರಣೆ ಇದೆ ತಾತ್ಪರ್ಯದಲ್ಲಿ, ನಾಳೆ ಅದನ್ನ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯ ಶ್ರೀಕೃಷ್ಣ ಅರ್ಪಣಮಸ್ತು.